ನಿನ್ನೆ ಸುಮಾರು 5:30 ಗಂಟೆ ಸಮಯದಲ್ಲಿ ಕೆ ಆರ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಅರ್ಜುನಹಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿ ಹಾಸನ ರಸ್ತೆಯ ಮಧ್ಯದಲ್ಲಿ ಪಕ್ಕದಲ್ಲಿ ಒಬ್ಬ ಯುವಕನನ್ನು ಯಾರೋ ಹೊಡಿತಾ ಇದ್ದಾರೆ ಅಂತೇಳಿ ಒಂದು ಮಾಹಿತಿ ಬರ್ತದೆ. ಆ ಮಾಹಿತಿಯನ್ನು ಆಧರಿಸಿ ಕೆ ಆರ್ ನಗರ ಠಾಣೆ ಇನ್ಸ್ಪೆಕ್ಟರ್ ಶಿವಪ್ರಕಾಶ್ ಮತ್ತು ಅವರ ಸಿಬ್ಬಂದಿಗಳು ಅಲ್ಲಿ ಹೋಗಿ ಭೇಟಿ ನೀಡಿ ಅದರ ಬಗ್ಗೆ ಪರಿಶೀಲನೆ ಮಾಡ್ತಾ ಇರುವಾಗ ಆತನನ್ನು ಮಚ್ಚಿನಿಂದ ಹೊಡೆಯಲಾಗಿರ್ತದೆ, ಹಲ್ಲೆ ಆಗಿರ್ತದೆ. ಆತನ ಇನ್ನೂ ಸ್ವಲ್ಪ ಉಸಿರಾಡ್ತಾ ಇರ್ತಾನೆ. ಇಮಿಡಿಯೇಟಾಗಿ ಆಸ್ಪತ್ರೆಗೆ ಸಾಗಿಸ್ಬೇಕಂತೇಳಿ ಅನ್ನೋದ್ರಲ್ಲಿ ಒಳಗಾಗಿ ಆತನ ಒಂದು ಡೆತ್ ಆಗ್ತಾನೆ ಅಂತೇಳಿ ಅಲ್ಲೇ ಗೊತ್ತಾಗ್ತದೆ ಸ್ಪಾಟಲ್ಲಿನೇ. ಸೊ ಅದಾದಮೇಲೆ ಅಲ್ಲೇ ಒಂದು ಮಾಹಿತಿ ಕಲೆ ಹಾಕ್ತಾ ಇರುವಾಗ ಯಾರು ಈ ಒಂದು ಕೊಲೆಗೆ ಕಾರಣ ಅಂತೇಳಿ ವಿಚಾರ ಮಾಡ್ತಾ ಇರುವಾಗ ಅಲ್ಲಿ ಸ್ಥಳೀಯರು ಹೇಳ್ತಾರೆ, ಇಲ್ಲ ಇದೇ ರೀತಿ ಅರ್ಜುನಹಳ್ಳಿಯ ಊರಿನ ಒಂದು ಮನೆಯಲ್ಲಿ ಸಹಿತ ಇನ್ನೊಬ್ಬನ ಹೊಡೆದಾಕಿ ಬಂದಿದ್ದಾರೆ ಅಂತೇಳಿ ಒಂದು ಮಾಹಿತಿಯನ್ನು ನೀಡ್ತಾರೆ. ಆ ಮಾಹಿತಿಯನ್ನು ಆಧರಿಸಿ ಅಲ್ಲಿ ಇನ್ಸ್ಪೆಕ್ಟರ್ ಹೋಗಿ ಅಲ್ಲಿ ಮನೆಯಲ್ಲಿ ಪರಿಶೀಲನೆ ಮಾಡಿದಾಗ ಅಲ್ಲಿ ಒಬ್ಬ ಯುವಕನ ಒಂದು ಕೊಲೆ ಆಗಿರ್ತದೆ. ಸೊ 2 ಯುವಕರ ಕೊಲೆ ಆಗಿರ್ತದೆ. ಆವಾಗ ಅಲ್ಲಿ ಸ್ಥಳೀಯರ ಒಂದು ಹೆಚ್ಚಿನ ಮಾಹಿತಿಯನ್ನು ತಿಳಿಸಲಾಗಿ ಸೊ ಕೊಲೆಯಾದವನು ಒಬ್ಬನು ರಾಘವೇಂದ್ರ ಅಂತೇಳಿ, ಇನ್ನೊಬ್ಬನು ಶ್ರೀಹರ್ಷ ಅಂತೇಳಿ, ಇಬ್ಬರು ಬ್ರದರ್ಸ್ ಅಂತೇಳಿ ಗೊತ್ತಾಗ್ತದೆ. ಸೊ ಅದಾದಮೇಲೆ ಅವರ ಮನೆಯವರಿಗೆಲ್ಲ ಮಾಹಿತಿ ಕೊಟ್ಟು ಅವ್ರನ್ನ ಕರೆಸಿ ಒಂದು ಹೆಚ್ಚಿನ ಒಂದು ತನಿಖೆ ಮಾಡಿದಾಗ ನಮಗೆ ಗೊತ್ತಾಗಿದ್ದೇನಂತಂದರೆ, ಒಬ್ಬರು ಕಾಮಾಕ್ಷಿ ಅಂತೇಳಿ ಇವರ ತಾಯಿ ಅವರು ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಡ್ತಾರೆ, ಒಂದು ಕೊಲೆ ಪ್ರಕರಣವನ್ನು. ಆ ಪ್ರಕರಣದಲ್ಲಿ ಅವರು ಏನು ವಿಷಯ ಹೇಳ್ತಾರೆ ಅಂತಂದರೆ, ಇವರು ಕಾಮಾಕ್ಷಿ ಇದ್ದಾರೆ, ಇವರ ಗಂಡ ರಮೇಶ್ ರಾಜು ಅಂತೇಳಿ. ಈ ಗಂಡನಿಗೆ ಇನ್ನೊಬ್ಬರು ಹೆಂಡತಿ ಇರ್ತಾರೆ. ಸೊ ಆ ಹೆಂಡತಿಗೆ ಮಕ್ಕಳು ಇರ್ತಾರೆ. ಮತ್ತು ಇವ್ರನ್ನು ಮದುವೆ ಮಾಡ್ಕೊಂಡ್ಮೇಲೆ ಇವ್ರಿಗೂ ಸಹಿತ 2 ಮಕ್ಕಳು ಇರ್ತಾರೆ. ಸುಮಾರು 2015ರಿಂದ ಇಲ್ಲಿವರೆಗೆ ಆ ಒಂದು ಆಸ್ತಿ ವಿಚಾರವಾಗಿ 2 ಹೆಂಡತಿಗಳ ಮಧ್ಯೆ ಮತ್ತು ಮಕ್ಕಳ ಮಧ್ಯೆ ಒಂದು ಸಿವಿಲ್ ವ್ಯಾಜ್ಯ ಪ್ರಾರಂಭ ಆಗಿರ್ತದೆ. ಇದು ಕೋರ್ಟ್ನಲ್ಲಿ ಸಹಿತ ಒಂದು ಸಿವಿಲ್ ವ್ಯಾಜ್ಯನ ದಾಖಲು ಮಾಡಿರ್ತಾರೆ. ಸೊ ಇಬ್ಬರಿಗೂ ಪಾಲ ಮಾಡ್ಕೋಬೇಕು ಅನ್ನೋ ಒಂದು ವಿಷಯದಲ್ಲಿ ಹಲವಾರು ಬಾರಿ ನ್ಯಾಯ ಪಂಚಾಯತಿ ಎಲ್ಲ ಆಗಿರ್ತದೆ. ಅದಾದರೂ ಸಹಿತ ಆಸ್ತಿಯನ್ನು ನಮಗೆ ಕೊಡಲಿಲ್ಲ ಅಂಥೇಳಿ ಈ ಒಂದು ಪ್ರಕರಣದಲ್ಲಿ ಡೆತ್ ಆಗಿದ್ದಾರೆ, ಕೊಲೆಯಾಗಿದ್ದಾರೆ ರಾಘವೇಂದ್ರ ಅಂತೇಳಿ. ಈತ ಮತ್ತು ಇನ್ನಿಬ್ಬರು ಸೇರಿಕೊಂಡು ತಮ್ಮ ತಂದೆಯನ್ನೇ 2022ರಲ್ಲಿ ಒಂದು ಕೊಲೆ ಮಾಡಿರ್ತಾರೆ. ಸೊ 2022ರಲ್ಲಿ ಕೊಲೆ ಆದಮೇಲೆ ಆತ ಇನ್ನೂ 2 ಆರೋಪಿತರ ಜೊತೆ ಇತ್ತೀಚಿನ ದಿನಗಳವರೆಗೂ ಜೈಲಿನಲ್ಲಿ ಇರ್ತಾನೆ. ಇತ್ತೀಚೆಗೆ ಆತ ಜೈಲಿನಿಂದ ಹೊರಗೆ ಬಂದ ಮೇಲೆ ಮತ್ತೆ ಅಣ್ಣ ತಮ್ಮ ಸೇರಿ ಇವ್ರ ಜೊತೆ ಮಾತಾಡೋಣ ಅಂಥೇಳಿ ರಾಜಿ ಪಂಚಾಯತಿಗೆ ಅವರು ಹಿರಿಯರು ಎಲ್ಲ ಹೇಳಿದ್ರಂತೇಳಿ ಒಂದು ರಾಜಿ ಪಂಚಾಯತಿ ನಡೀತಾ ಇರ್ತದೆ. ಸೊ ನಡೀತಾ ಇರುವಾಗ ಸುಮಾರು ದಿನಾಂಕ 1/5/2026ರಿಂದ 6ನೇ ತಾರೀಕುವರೆಗೆ ನಿನ್ನೆವರೆಗೆ ಸುಮಾರು 4-5 ಸಲ ಒಂದು ರಾಜಿ ಪಂಚಾಯತಿ ಸಂಬಂಧ ಮಾತುಕತೆಯನ್ನು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ನಿನ್ನೆ ದಿನ ಸುಮಾರು 10 ಜನ ಸೇರಿ ಅಂತಂದರೆ ಇವರೆಲ್ಲ ಪ್ರೇರೇಪಣೆ ಕೊಟ್ಟರು ಮತ್ತು ರೋಹಿತ್ ಅನ್ನೋನು ತನ್ನ 2 ಮಕ್ಕಳನ್ನ ಕೊಲೆ ಮಾಡಿದಾನಂತೇಳಿ ಒಂದು ಪ್ರಾಥಮಿಕ ಒಂದು ಮಾಹಿತಿಯನ್ನು ಆಧರಿಸಿ ಅವರ ತಾಯಿ ಕಾಮಾಕ್ಷಿ ಅನ್ನೋರು ಒಂದು ಕೊಲೆ ಪ್ರಕರಣವನ್ನು ಕೊಟ್ಟಿದ್ದ ಮೇರೆಗೆ ನಾವು ಈಗಾಗಲೇ ಕೊಲೆ ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ತನಿಖೆಯನ್ನು ಪ್ರಾರಂಭ ಮಾಡಿದ್ವಿ. ಸರ್, ಏನೀಗ ಆರೋಪಿ ಕೊಲೆ ಮಾಡಿದ್ದಾನೆ, ಅವರು ಎಷ್ಟು ಜನ ಇದ್ದಾರೆ ಸರ್? ಒಬ್ಬನೇ ಮಾಡಿದ ಬೇರೆ ಗ್ಯಾಂಗ್ ಇತ್ತ ಸರ್? ಸೊ ಈಗ ನಮಗೆ ಒಂದು ಪ್ರಾಥಮಿಕ ಮಾಹಿತಿ ಪ್ರಕಾರ ನಿನ್ನೆ ಮಾತುಕತೆ ನಡೀತಾ ಇತ್ತು. ಆ ಒಂದು ಸಂದರ್ಭದಲ್ಲಿ 5 ಜನ ಇದ್ರು ಅಂತೇಳಿ. ಅದರಲ್ಲಿ 2 ಕೊಲೆಯಾಗಿದ್ದಾರೆ, ಆ 2 ಯುವಕರು. ಮತ್ತು ಒಬ್ಬ ಆರೋಪಿ ನಾವು ಈಗಾಗಲೇ ವಶಕ್ಕೆ ಪಡೆದುಕೊಂಡು ಒಂದು ಹೆಚ್ಚಿನ ಒಂದು ವಿಚಾರಣೆ ಮಾಡ್ತಾಯಿದ್ವಿ. ಪ್ರಮುಖ ಆರೋಪಿ ರೋಹಿತ್ ಅಂತೇಳಿ. ಇವ್ರು 3, ಇವ್ರ ಜೊತೆ ಇನ್ನೂ 2 ಇದ್ರು ಅಂತೇಳಿ ಹೇಳ್ತಾರೆ. ಸೊ ಈ 5 ಜನ ಇದ್ದಾಗ ಒಂದು ಘಟನೆ ಐತೆ ಅನ್ನೋದ್ರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ನಾವು ಈಗಾಗಲೇ ಕಲೆ ಹಾಕ್ತಾಯಿದ್ದೀವಿ. ಸೊ ಅದನ್ನು ಹೊರತುಪಡಿಸಿ ಸಹಿತ ಈ ಒಂದು ವಿಚಾರದಲ್ಲಿ ಮೂಗು ತೂರಿಸಿದ್ದಾರೆ ಅಥವಾ ಪ್ರೇರೇಪಣೆ ಕೊಟ್ಟಿದ್ದಾರೆ, ಈ ಒಂದು ಆಸ್ತಿ ಜಗಳವನ್ನು ಈ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅಂತೇಳಿ ಅವ್ರ ಮೇಲೆ ಒಂದು 5 ಜನದ ಮೇಲೆ ಸೇರಿಸ್ಕೊಂಡು ಒಟ್ಟು 10 ಜನದ ಮೇಲೆ ಕೊಲೆ ಪ್ರಕರಣವನ್ನು ನೀಡಿದ್ದಾರೆ. ಅದರದ ಮೇಲೆ ನಾವು ಹೆಚ್ಚಿನ ಒಂದು ತನಿಖೆ ಮಾಡ್ತಾಯಿದ್ದೀವಿ. ತಂದೆ ಕೊಲೆ ಮಾಡಿದವನು ಮಗನೇ, 2ನೇ ಹೆಂಡತಿ ಮಗ. ಈಗೇನು ನಿನ್ನೆ ಮರ್ಡರ್ ಆಯ್ತಲ್ಲ,
ಸೊ ಆತ ಮತ್ತು ಇನ್ನಿಬ್ಬರು ಆತನ ಜೊತೆ ಒಬ್ಬರು ಸಂಬಂಧದಲ್ಲಿ ಇರ್ತಾರಂತೇಳಿ ಆ ಒಬ್ಬಳು ಹೆಣ್ಮಗಳು ಮತ್ತು ಇನ್ನೊಬ್ಬರು ಸೇರಿಕೊಂಡು 3 ಜನ ಸೇರಿ 2022ರಲ್ಲಿ ಕೊಲೆಯಾಗಿರ್ತದೆ. ಸೊ ಆ ಕೊಲೆಯಲ್ಲಿ ಸಾಕಷ್ಟು ಇನ್ನೂ ವಿಚಾರಣೆ ಪ್ರಾರಂಭ ಆಗಿಲ್ಲ. ಬಟ್ ಜೈಲಿನಲ್ಲಿರುವಾಗ ಇತ್ತೀಚೆಗೆ ಬೇಲಾಗಿ ಅವನು ಹೊರಗೆ ಬಂದಿರ್ತಾನೆ. ಹೊರಗೆ ಬಂದಿರ್ತಾನೆ. ಕೊಲೆ ಮಾಡೋ ಸಂದರ್ಭದಲ್ಲಿ ಕಾಲ್ಪುರಿಯಲ್ಲಿ ಚೆನ್ನಾಗಿ ಪ್ಲ್ಯಾಂಡ್ ಆಗಿ ಬಂದಿರುವಂಥ ಅವ್ರ ಮನೆಯವರು ಆರೋಪ ಮಾಡ್ತಿದ್ರು ಸರ್. ನಾವು ಸಹಿತ ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದಾಗೂ ಸಹಿತ ಅಲ್ಲಿ ಏನೋ ಒಂದು ಅಡುಗೆ ಮನೆ ಇದೆ. ಆ ಅಡುಗೆ ಮನೆಯಲ್ಲಿ ಒಂದು ಕಾರದ ಒಂದು ಡಬ್ಬ ಏನು ಇರ್ತದೆ, ಅದ್ರ ಪಕ್ಕದಲ್ಲೇ ಒಂದು ಶೇಖರಣೆ ಮಾಡಿದ ಇಟ್ಟಂಗಿದೆ. ಸೊ ಅದನ್ನೆಲ್ಲ ನೋಡಿದರೆ ಇದು ಅವ್ರನ್ನ ಕೊಲೆ ಮಾಡ್ಬೇಕಂತೇಳಿ ಉದ್ದೇಶದಿಂದ ಆ ಥರ ಮಾಡಿದಂಗಿದೆ. ಅದ್ರ ಜೊತೆಗೆ ಆತ ಕಾರನ್ನು ಎರಚಿದ್ದು ಸಹಿತ ಅಲ್ಲಿ ಬೆಡ್ ಮೇಲೆ ಇರ್ಬೋದು, ಮತ್ತು ಅವರಿಗೆಲ್ಲ ಎರಚಿದ್ದು ಸಹಿತ ಕಂಡು ಬಂದಿದೆ.